ಪ್ರೀತಿಯ ಸಹೋದರ ಸಹೋದರಿಯರೇ, ಜೀವವಾಕ್ಯದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಬನ್ನಿರಿ ದೇವರ ವಾಕ್ಯವನ್ನು ನೋಡುವ. ಕೀರ್ತನೆಗಳು 9ನೇ ಅಧ್ಯಾಯ. ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಪರನೇ, ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಸಂಕೀರ್ತಿಸುವೆನು. ದೇವರು ಮಾಡಿದಂತಹ ಅದ್ಭುತ ಕಾರ್ಯಗಳನ್ನು ವರ್ಣಿಸುವೆನು. ದೇವರು ನಮಗೆ ಕೊಟ್ಟಿರುವಂತಹ ಸೃಷ್ಟಿಯಲ್ಲಿ ನಾವು ಸಂತೋಷ ಪಡಬೇಕಾಗಿದೆ ಪ್ರಿಯರೇ. ದೇವರು ಒಂದು ಮಳೆಯನ್ನು ಕಳಿಸದೆ ಹೋದರೆ ವಾತಾವರಣವು ಶಾಖದಿಂದ ಕೂಡುವುದಾಗಿದೆ. ದೇವರು ಕಾಲ ಕಾಲಕ್ಕೆ ಹೇಗೆ ಸೂರ್ಯನು ತನ್ನ ಕೆಲಸವನ್ನು, ಚಂದ್ರನು ತನ್ನ ಕೆಲಸವನ್ನು ಹೇಗೆ ನಿಭಾಯಿಸುತ್ತಿದ್ದಾರೋ ಹಾಗೆ ದೇವರ ಕಾರ್ಯಗಳು ನಿಲ್ಲುವಂಥ ಕಾರ್ಯಗಳಲ್ಲ. ದೇವರು ಮನುಷ್ಯನಿಗೆ ಎಲ್ಲ ಸೌಕರ್ಯಗಳನ್ನು, ಆಹಾರಗಳನ್ನು ಭೂಮಿಯಲ್ಲಿ ಕೊಟ್ಟಿದ್ದಾನೆ. ಆದ್ದರಿಂದ ದೇವರಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸಬೇಕಾಗಿದೆ. ನೀನು ಮಾಡಿದಂಥ ಸೃಷ್ಟಿಯಲ್ಲಿ ನಾವು ಆನಂದದಿಂದ ಇದ್ದೇವೆ, ಅದಕ್ಕಾಗಿ ನಿನಗೆ ಸ್ತೋತ್ರವನ್ನು ದೇವರಿಗೆ ಹೇಳಬೇಕಾಗಿದೆ. ಬರೀ ನಮ್ಮ ಒಂದು ಕೆಲಸ, ನಮ್ಮ ಒಂದು ಕುಟುಂಬ, ಇದರಲ್ಲೇ ನಾವು ಸಮಯವನ್ನು ಕಳೆಯುವುದಲ್ಲ ಪ್ರಿಯರೇ. ದೇವರು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳಿಗೆ ಆತನಿಗೆ ನಾವು ಸ್ತುತಿ ಸ್ತೋತ್ರಗಳನ್ನು ನಾವು ಸಲ್ಲಿಸಬೇಕಾಗಿದೆ. ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ನಾವು ಸಮಾಜದಲ್ಲಿ, ಲೋಕದಲ್ಲಿ ನೋಡುವಾಗ ಏನ ನೋಡ್ತಾ ಇದ್ದೀವಿ? ಕುಗ್ಗಿ ಹೋದವರನ್ನ ಯಾರು ಗಣನೆಗೆ ಸಹ ತೆಗೆದುಕೊಳ್ಳೋದಿಲ್ಲ. ಅವನು ಬಡವ ಅಂದರೆ ಅವನ ಮೇಲೆ ಲಕ್ಷ ಇಂಟ್ರೆಸ್ಟ್ ಏನೂ ಇಲ್ಲ. ಅದೇ ಯಾರಾದ್ರೂ ಸೌಕಾರ ಬಂದ ಅಂದರೆ ಕೈಗಳನ್ನ ಮುಗಿದ್ಬಿಟ್ಟು ಅಡ್ಡ ಬೀಳ್ತಾರೆ. ಬಡವರ ಬಗ್ಗೆ ಯಾರಿಗೂ ಕಾಳಜಿ ಇಲ್ಲ. ಇಲ್ಲಿ ದಾವೀದನನ್ನು ನಾವು ನೋಡುವಾಗ, ಯೆಹೋವನೇ ಕುಗ್ಗಿ ಹೋದವರಿಗೆ ಆಶ್ರಯವೂ ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ಬಡವರು ಹಣವಿಲ್ಲದಂಥ ಸಮಯದಲ್ಲಿ, ಯಾರು ಸಹಾಯಕರಿಲ್ಲದಂಥ ಸಮಯದಲ್ಲಿ ದೇವರೇ ಅವರಿಗೆ ಬಲವಾದ ದುರ್ಗವಾಗಿದ್ದಾನೆ ಎಂಬುದಾಗಿ ದಾವೀದನು ಇಲ್ಲಿ ಬರೆಯುವನಾಗಿದ್ದಾನೆ. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸವಿಡುವವರು. ಆತನು ಮಾಡಿದಂಥ ಅದ್ಭುತಗಳು ನಾವು ಬೈಬಲ್ನಲ್ಲಿ ನೋಡಿದ್ದೇವೆ. ಕೆಂಪು ಸಮುದ್ರವನ್ನೇ ವಿಭಾಗಿಸಿದಂಥ ದೇವರು, ಸಮುದ್ರ ತಳವನ್ನೇ ಒಣಗಿಸಿದಂಥ ನಮ್ಮ ದೇವರು. ಇಂತಹ ಅದ್ಭುತವು ಭೂಲೋಕದಲ್ಲೇ ಯಾವ ದೇವರು ಸಹ ಮಾಡಿಲ್ಲ. ಯಾಕಂದರೆ ನೀನು ಮೊರೆ ಹೋಗುವವರನ್ನು ನೀನು ಕೈ ಬಿಡುವುದಿಲ್ಲ. ಯೇಸುವಿನ ನಾಮದಲ್ಲಿ ಏನಿದೆ? ಬಿಡುಗಡೆ ಇದೆ. ಯೇಸುವಿನ ನಾಮದಲ್ಲಿ ಸ್ವಸ್ಥತೆ ಇದೆ. ಯೇಸುವಿನ ನಾಮದಲ್ಲಿ ಪಾಪ ಪರಿಹಾರವಿದೆ. ನೋಡ್ರಿ, ಇಲ್ಲಿ ದಾವೀದನು ದೇವರನ್ನ ಸ್ತುತಿಸ್ತಾ ಇದ್ದಾನೆ, ಕೊಂಡಾಡ್ತಾ ಇದ್ದಾನೆ. ಯೆಹೋವನೇ, ಮರಣ ದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ ಕನಿಕರಿಸು. ಎಷ್ಟೋ ಜನ ನಾವು ನೋಡ್ತಾ ಇದ್ದೀವಿ ಹಾಸ್ಪಿಟ್ಲ್ಗಳಲ್ಲಿ ಕೋಮಾ ಸ್ಟೇಜಲ್ಲಿದ್ದಾರೆ, ಮರಣದ ಒಂದು ಹಾಸಿಗೆಯಲ್ಲಿದ್ದಾರೆ. ಆದರೆ ಇಲ್ಲಿ ದಾವೀದನು ಏನು ಹೇಳ್ತಾ ಇದ್ದಾನೆ? ಮರಣ ದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ ಕನಿಕರಿಸು ಎಂಬುದಾಗಿ ದೇವರಿಗೆ ದಾವೀದನು ವಿಜ್ಞಾಪನೆಯನ್ನು ಸಲ್ಲಿಸುವನಾಗಿದ್ದಾನೆ. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ, ಆಗ ನಾನು ನಿನ್ನ ಸ್ತೋತ್ರವನ್ನು ಪ್ರಸಿದ್ಧಿಪಡಿಸುವೆನು. ನಿನ್ನಿಂದಾದ ರಕ್ಷಣೆಗಾಗಿ ಚಿಯೋನೆಂಬ ಕುಮಾರಿಯು ಬಾಗಲುಗಳು ಹರ್ಷಿಸುವೆನು.
9ನೇ ಅಧ್ಯಾಯ 18ನೇ ವಚನ. ದಿಕ್ಕಿಲ್ಲದವರ ಕಡೆಯವರೆಗೂ ಮರೆಯಲ್ಪಡುವುದಿಲ್ಲ. ದಿಕ್ಕಿಲ್ಲದವರು ಕಡೆಯವರೆಗೂ ಮರೆಯಲ್ಪಡುವವರಿಲ್ಲ. ದಿಕ್ಕಿಲ್ಲದವ್ರನ್ನ ಎಲ್ಲರೂ ಅಲಕ್ಷ್ಯ ಮಾಡ್ತಾರೆ, ಎಲ್ಲರೂ ತಿರಸ್ಕಾರದಿಂದ ನೋಡ್ತಾರೆ. ದಿಕ್ಕಿಲ್ಲದಂತಹ ಜನರನ್ನ, ಪರದೇಶಿಗಳನ್ನ. ಆದರೆ ದೇವರು ಅವರನ್ನು ಸಂರಕ್ಷಿಸುವಂತ ದೇವರಾಗಿದ್ದಾನೆ. ದೀನರ ನಿರೀಕ್ಷಣೆಯು ಕೆಡುವುದೇ ಇಲ್ಲ. ನಾವು ದೇವರನ್ನು ದೀನ ಭಾವದಿಂದ ನಿರೀಕ್ಷಿಸುವುದಾದರೆ, ನಮ್ಮ ಪ್ರಾರ್ಥನೆಯನ್ನು ಬೇಡುವುದಾದರೆ ನಮ್ಮ ನಿರೀಕ್ಷೆಯು ಹಾಳಾಗುವುದಿಲ್ಲ ಎಂಬುದಾಗಿ ಇಲ್ಲಿ ದಾವೀದನು ಹೇಳುತ್ತಾನೆ. ಆದ್ದರಿಂದ ನಾವು ದೇವರನ್ನು ದೀನಭಾವದಿಂದ ಪ್ರೀತಿಸುವ ಆತನು ತನ್ನ ಆತ್ಮನ ಮೂಲಕ ನಮ್ಮೆಲ್ಲರನ್ನು ಆಶೀರ್ವದಿಸಿ ನಡೆಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.